ಎಸ್, ಇವತ್ತು ನಮ್ಮ RR ನಗರದಲ್ಲಿ ನಡೀತಾ ಇರೋ ನಮ್ಮ ಊರು IPLನ ಆರ್ಗನೈಸರ್ ಆಗಿರ್ತಕ್ಕಂಥ GH ರಾಮಚಂದ್ರ ಸರ್ ಕಾರ್ಪೊರೇಟ್ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಸರ್. ಹೇಳಿ ಹೇಳಿ ಮೇಡಮ್. ಸರ್, IPL ನಡೀತಾ ಇರ್ತಕ್ಕಂಥ ಟೈಮಲ್ಲಿ ನಿಮ್ಮದೇ ಒಂದು ಸಾಮ್ರಾಜ್ಯನ ಸೃಷ್ಟಿ ಮಾಡಿ ಇಷ್ಟು ಟೀಮ್ಗಳನ್ನ ಆಟ ಆಡಿಸ್ತಿದ್ದೀರಾ, ಹೇಗೆ ಅನಿಸ್ತಾ ಇದೆ ಸರ್? ಇದು ಸೀಸನ್ ಸೆಕೆಂಡ್. ಲಾಸ್ಟ್ ಇಯರ್ ಮಾಡಿದ್ವಿ ನಾವು. ಈ ಸೀಸನ್ ಸೆಕೆಂಡು ನಾವು ಸ್ಪೋರ್ಟ್ಸ್ಗೆ ಒತ್ತನ್ನು ಕೊಡಬೇಕು ಅಂತೇಳಿ ನಮ್ಮ ರಾಜೇಶ್ವರದ ಹೊರಗಡೆ ಯಾರೂ ಇರಲ್ಲ, ಬರೀ ರಾಜೇಶ್ವರದ ಸಂಬಂಧಪಟ್ಟಂಗೆ ಈ ಟೂರ್ನಿಮೆಂಟ್ ಮಾಡ್ತೀವಿ. ವರ್ಷವೂ ಸಹ ಈ ಟೂರ್ನಿಮೆಂಟ್ ಮಾಡ್ತೀವಿ. ನೆಕ್ಸ್ಟ್ ಇಯರ್ ಏನು ಹೆಣ್ಣು ಮಕ್ಕಳದ್ದು ಒಂದು ಡಿಮ್ಯಾಂಡ್ ಇದೆ, ನಮಗೂ ಮಾಡಿಸ್ಬೇಕು, ನಮಗೂ ಒಂದು ಟೂರ್ನಿಮೆಂಟ್ ಮಾಡಿಸ್ಬೇಕು ಅಂತೇಳಿ ನೆಕ್ಸ್ಟ್ ಹೆಣ್ಮಕ್ಳಿಗೂ ಒಂದು ಟೂರ್ನಿಮೆಂಟ್ನ ಕಾಂಟ್ಯಾಕ್ಟ್ ಮಾಡ್ತೀವಿ. ಸರ್, ಹೇಗಿದೆ ಸರ್ ಜನರ ರೆಸ್ಪಾನ್ಸ್? ಅಂದರೆ ಫಸ್ಟ್ ಟೈಮ್ ನೀವು ಡಿಸಿಷನ್ ತೊಗೊಂಡಾಗ ಇನ್ನೂ ಅಷ್ಟೊಂದು ಅಡ್ವರ್ಟೈಸ್ಮೆಂಟ್ ಇರಲಿಲ್ಲ, ಯಾವಾಗೂ ಜನಕ್ಕೆ ಸಂಪರ್ಕ ಇರಲಿಲ್ಲ, ಸಡನ್ನಾಗಿ ಅದೆಲ್ಲ ಹೇಗೆ ಸ್ಟಾರ್ಟ್ ಆಯಿತು ಸರ್? ನಾವು ಯಾವುದು ಇವತ್ತರೆಗೂ ಯಾವುದೇ ಮಾಡಿದ್ರು ಅಡ್ವರ್ಟೈಸ್ಮೆಂಟ್ಸ್ ಭಾಳ ಪ್ರಾಮುಖ್ಯತೆ ಕೊಡಲ್ಲ. ಯಾಕೆಂದರೆ ನಮಗೆ ನಮ್ಮವರು ನಮ್ಮಲ್ಲಿ ನೋಡಿದ್ರೆ ಸಾಕು. ಅದಕ್ಕೋಸ್ಕರ ಏನು ಮಾಡ್ತೀವಿ ನಾವು ಕ್ಲಾರಿಟಿ. ಯಾಕೆಂದರೆ ಅಡ್ವರ್ಟೈಸ್ಮೆಂಟ್ಸ್ ಕೊಡು ಅಂತಂದರೆ ನಮ್ಗೆ ಕೊಟ್ಟಿಲ್ಲ ನಿಮ್ಗೆ ಕೊಟ್ಟಿಲ್ಲ ಅಂತೇಳಿ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕೋಸ್ಕರ ಏನು ಮಾಡ್ತೀವಿ, ಯಾವುದೂ ಅಡ್ವರ್ಟೈಸ್ ಕೊಡಲ್ಲ, ನಾವು ಹಂಗೆ ಕಾರ್ಯಕ್ರಮನ ನಡೆಸ್ತೀವಿ. ಈಗ ಫಸ್ಟ್ ಸೀಸನ್ ತುಂಬ ಸಕ್ಸಸ್ಫುಲ್ಲಾಗಿ ಬಂತು, ಸೆಕೆಂಡ್ ಸೀಸನ್ನು ತುಂಬ ಸಕ್ಸಸ್ಫುಲ್ಲಾಗಿ ಹೋಗ್ತಾ ಇದೆ, ನೋಡ್ತಾ ಇದ್ದೀನಿ ಬೆಳಗ್ಗೆಯಿಂದ, ತುಂಬ ಖುಷಿ ಕೊಡ್ತಾ ಇದೆ. ನೀವು ಹೇಳ್ದಂಗೆ ನೆಕ್ಸ್ಟು ಲೇಡೀಸ್ ಟೀಮ್ ಬರ್ತಾ ಇದೆ, ಇದ್ರ ಬಗ್ಗೆ ಹೇಗೆ ಅನಿಸ್ತೀರಿ ಸರ್ ನಿಮಗೆ? ಏನಂದರೆ ಇವತ್ತು ಗೇಮಲ್ಲಿ ಯಾರು ಗೆಲ್ಲಿ ಯಾರು ಸೋಲ್ಲಿ, ಒಬ್ರು ಗೆಲ್ಲಬೇಕು ಒಬ್ರು ಸೋಲ್ಬೇಕು, ಯಾವುದು ಡಿಸ್ಪ್ಯೂಟ್ ಇಲ್ಲೇ ಆಗಬೇಕು. ಜೊತೆಗೆ ನಾವೇನು ಮಾಡ್ತೀವಿ, ಎಲ್ಲ ಅಂಪೈರಿಂದ ಹಿಡಿದು ಥರ್ಡ್ ಅಂಪೈರಿಂದ ಹಿಡಿದು ಜೊತೆಗೆ ಎಲ್ಲ ನಮ್ಮ ಲೋಕಲ್ ಹುಡುಗರನ್ನ ಅವ್ರನ್ನೇ ಲೀಡರ್ಶಿಪ್ ಮಾಡಿ ಅವ್ರದ್ದೇ ಟೀಮ್ ಮಾಡಿ ಅವ್ರನ್ನೇ ಬಿಟ್ಟಿರ್ತೀವಿ, ಎಲ್ಲ ಅವರೇ ಹ್ಯಾಂಡಲ್ ಮಾಡ್ತಾರೆ. ಅದಕ್ಕೋಸ್ಕರ ಏನು ಯಾವುದು ವ್ಯತ್ಯಾಸ ಆಗಲ್ಲ. ನೈಸ್ ಸರ್. IPL ಬಗ್ಗೆ ಏನು ಹೇಳ್ತೀರಾ ಸರ್? ಅದು ಒಂದೇ ಟೈಮು, ಇದು ಒಂದೇ ಟೈಮು, ಇದು ಹೇಗೆ ಸರ್? ಈ ಸರಿಯಲ್ಲಿ IPL ಚೇಂಜ್ ಆಯ್ತಲ್ಲ, ಫೈನಲ್ ಸೆಮಿಫೈನಲ್ಸು ಚಿನ್ನಸ್ವಾಮಿಲಿ ಆಗಬೇಕಾಗಿತ್ತು. ಏನಾಯಿತು ಅಂತೇಳಿ ನಾವು ಹೇಳೋದಕ್ಕಿಂತಲೂ ಎಲ್ಲರೂ ಜನಕ್ಕೆ ಗೊತ್ತಿದೆ ಏನಾಗಿದೆ ಅಂತೇಳಿ, ಯಾಕಾಗಿದೆ ಏನಾಗಿದೆ ಅಂತೇಳಿ. ಏನಂದರೆ ಇಲ್ಲಿ ಆಗೋವಂಥ ಒಂದು ಟೂರ್ನಮೆಂಟು ಒಂದು ಇದು ಎಲ್ಲೋ ಬೇರೆ ಕಡೆ ಅಹಮದಾಬಾದ್ಗೆ ಹೋಗ್ತು. ಸೊ ಅದರಿಂದ ಬೆಂಗಳೂರು ಜನ ಅದರಿಂದ ವಂಚಿತರಾದರು ಅಂತ ಅನ್ನೋಕ್ಕೆ ಇಷ್ಟಪಡ್ತೀನಿ ನಾನು. ಸರ್, ನಿಮಗೆ ಎಷ್ಟು ವೈಯಕ್ತಿಕವಾಗಿ ಯಾವ ಥರ ಅನಿಸಿದೆ IPL ಆ ಕಡೆ ಶಿಫ್ಟ್ ಆಗಿದ್ದು? ಅದು ಹೇಳಿದ್ನಲ್ಲ, ಬೆಂಗಳೂರು ಜನಕ್ಕೆ ಇದು ಮಾಡಿದಂಥ ಮೋಸ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾಕೆಂದರೆ ಬೆಂಗಳೂರಲ್ಲಿ ಭಾಳ ಚೆನ್ನಾಗಿರ್ತಾ ಇತ್ತು, ಭಾಳ ಟೂರ್ನಮೆಂಟ್ ಚೆನ್ನಾಗಿ ನಡೀತಾ ಇತ್ತು, ಎಲ್ಲರೂ ಚೆನ್ನಾಗಿ ನೋಡ್ತಾಯಿದ್ರು. ಯಾವತ್ತು ಬೆಂಗಳೂರು ಆದಂಥ ಟೂರ್ನಮೆಂಟ್ RCB ಟೂರ್ನಮೆಂಟ್ ಆದಾಗ, ಯಾವುದೇ ಟೂರ್ನಮೆಂಟ್ ಆದಾಗ ಯಾವತ್ತೂ ಗ್ರೌಂಡ್ ಖಾಲಿ ಇರ್ತಿರ್ಲಿಲ್ಲ, ಫುಲ್ ಪ್ಯಾಕಪ್ ಆಗೋದು. ಈ ಸರಿ ಎಲ್ಲರೂ ನಿರಾಶಿತರಾಗಿದೆ, ಎಲ್ಲರೂ ಒಂಥರ ನಿರಾಶೆ ಆಗಿದೆ. ಎಲ್ಲ ಕರ್ನಾಟಕ ಜನತೆಗೆ, ಬೆಂಗಳೂರು ಜನತೆಗೆ, ಎಲ್ಲರೂ ವಿಶೇಷವಾಗಿ ಎಲ್ಲರೂ ಕರ್ನಾಟಕ ಜನತೆಗೆ, ಬೆಂಗಳೂರು ಜನತೆಗೆ, ಎಲ್ಲರೂ ಕ್ರಿಕೆಟ್ ಅಭಿಮಾನಿಗಳಿಗೆ ಭಾಳ ಬೇಸರ ಆಗಿದೆ ಅಂತ. ಸರ್, ನಾನು ಕೇಳ್ಪಟ್ಟೆ ಈ ಒಂದು ಮೈದಾನದಲ್ಲಿ ನಿಮ್ಮ ನೇತೃತ್ವದಲ್ಲಿ ವರ್ಷಾನುಗಟ್ಟಲೆ ಸುಮಾರು ಪ್ರೋಗ್ರಾಮ್ಗಳು ನಡೀತಾ ಇರುತ್ತೆ ಅಂತ. ಸೊ ಈ ವರ್ಷ ಏನಾದರೂ ಸ್ಪೆಷಲ್ ಆಗಿ ಮಾಡ್ತಾ ಇದ್ರೆ ತಿಳಿಸಿ ಸರ್ ಜನಕ್ಕೆ. ಇಲ್ಲ ಮೇಡಮ್, ನಾವು ಒಂದು 15 ವರ್ಷದಿಂದ 16 ವರ್ಷದಿಂದ ಸಂಕ್ರಾಂತಿ ಸಂತೆ ಅಂತೇಳಿ ಮಾಡ್ತೀವಿ, ಜೊತೆಗೆ ಗಣೇಶೋತ್ಸವ ಮಾಡ್ತೀವಿ, ಜೊತೆಗೆ ಕ್ರಿಕೆಟ್ ಯಾವುದೋ ಒಂದು ಸ್ಪೋರ್ಟ್ಸ್ ಮಾಡ್ತೀವಿ. ಇನ್ನು ಬೇರೆ ಬೇರೆ ಕಾರ್ಯಕ್ರಮ, ಸಣ್ಣ ಪುಟ್ಟ ಕಾರ್ಯಕ್ರಮ ಆಗ್ತಾ ಇರ್ತದೆ. ಯಾಕೆಂದರೆ ನಮ್ಮ ಕಲ್ಚರ್ನ ನಮ್ಮ ಮುಂದಿನ ಪೀಳಿಗೆಗೆ ಏನು ಮಕ್ಕಳಿದ್ದೀವಿ ನಾವು, ನಮಗೆಲ್ಲ ಎಷ್ಟೋ ಜನಕ್ಕೆ ಹಸು ಗೊತ್ತಿಲ್ಲ, ಕುರಿ ಗೊತ್ತಿಲ್ಲ, ಕೋಳಿ ಗೊತ್ತಿಲ್ಲ, ಏನು ರಾಗಿ ಗೊತ್ತಿಲ್ಲ, ಅಂದರೆ ಯಾವುದು ದವಸ ಧಾನ್ಯ ಬಗ್ಗೆನೂ ಗೊತ್ತಿಲ್ಲ ಅವ್ರಿಗೆ. ಸೊ ಅದನ್ನು ಗೊತ್ತು ಮಾಡಲಿಕ್ಕೋಸ್ಕರ ನಾವು ಸಂಕ್ರಾಂತಿ ಸಂತೆ ಮಾಡ್ತೀವಿ. ತರಕಾರಿ ಎಲ್ಲ ಬರೀ ತರಕಾರಿ ಅಲಂಕಾರ ಮಾಡಿರ್ತೀವಿ. ಅದು ಒಂದು 3 ದಿವಸ, ಒಂದು 3 ಜನ ಸ್ವಾಮೀಜಿಗಳು, 3 ಜನ ರಾಜಕೀಯದವರು, 3 ಜನ ಫಿಲಿಮ್ ಆಕ್ಟ್ರು, ಈ ಥರ ಕರೆಸಿ ಆ ಕಾರ್ಯಕ್ರಮ ಮಾಡ್ತೀವಿ. ಸೊ ಅದು ಏನಕ್ಕೆ ಅಂದರೆ ನಮ್ಮ ಮಕ್ಕಳಿಗೆ, ನಮ್ಮ ರಾಜೇಶ್ವರದಲ್ಲಿ ಎಲ್ಲ ಭಾಷಿಕರು, ಎಲ್ಲ ರಾಜ್ಯದ ಜನ ಇದ್ದಾರೆ. ಅಂದರೆ ಅವ್ರಿಗೆ ಭಾಳಷ್ಟು ಜನಕ್ಕೆ ಏನೂ ಗೊತ್ತಿಲ್ಲ, ಯಾವುದು ಕಲ್ಚರ್ ಬಗ್ಗೆ ಏನೂ ಗೊತ್ತಿಲ್ಲ, ಯಾವ ಕಲ್ಚರ್ ಏನು ಗೊತ್ತಿಲ್ಲ. ಅದಕ್ಕೋಸ್ಕರ ಅದು ಗೊತ್ತಾಗಲಿ ಅಂತೇಳಿ, ಮತ್ತು ಮಕ್ಕಳಿಗೆ ಇವತ್ತೇನು ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಏನು ಬರೀ ಮನೇಲಿ ನಾವು TV ಮೊಬೈಲ್ ಬಿಟ್ಟರೆ ಬೇರೆ ಗೊತ್ತಿಲ್ಲ. ಅದಕ್ಕೋಸ್ಕರ ಗೊತ್ತಾಗಲಿ, ನಮ್ಮ ಕಲ್ಚರ್ ಬಗ್ಗೆ, ನಾಡು ನುಡಿ ಬಗ್ಗೆ ಗೊತ್ತಾಗಲಿ ಅಂತೇಳಿ ಆ ಕಾರ್ಯಕ್ರಮನ ನಾವು ಮಾಡ್ತೀವಿ. ಸರ್, ಈಗ ಸಮರ್ ನಡೀತಾ ಇದೆ, ಮಕ್ಕಳು ಮನೇಲಿ ಇರಲಿ ಅಂತ ಕೊಟ್ಟರು ಮತ್ತು 4 ಗೋಡೆಗಳ ಮಧ್ಯೆ ಸಮರ್ ಕ್ಯಾಂಪು ಇಲ್ಲ ಮತ್ತೊಂದು ಮೊಬೈಲ್ ಅಂತ ಕೂತಿದ್ದಾರೆ, ಅವ್ರಿಗೋಸ್ಕರ ಸ್ಪೆಷಲಾಗಿ ಏನಾದರೂ ಇದೆಯಾ ಸರ್ ಈ ಸತಿ? ಇಲ್ಲ, ಇಲ್ಲಿ ನಮ್ಮಲ್ಲಿ ಬೆಸ್ಟ್ ಕ್ಲಬ್ ಇದೆ ನಮ್ಮದು. ಅಲ್ಲಿ ನಾವು ಸಹ ನಮ್ಮ MLA ಟೌನ್ಶಿಪ್ ಕ್ಲಬ್ ಅಂತಲೇ ಮಾಡಿದ್ದೇವೆ. ನಾವು ಮಾಡಿ ಅದು 32 ವರ್ಷ ಆಗಿದೆ. ಅಲ್ಲಿ ನಾವು ಸ್ವಿಮ್ಮಿಂಗ್ ಕ್ಯಾಂಪು ಮತ್ತು ಸ್ಕೇಟಿಂಗು, ಸೆಟ್ಲು, ಟೂರ್ನಮೆಂಟ್ ಎಲ್ಲ ಮಾಡ್ತೀವಿ. ಯಾರೇ ಮೆಂಬರ್ ಆಗದೇ ಇದ್ರೂ ನಾವು ಸ್ಪೋರ್ಟ್ಸ್ಗೆ ಒತ್ತನ್ನು ಕೊಡ್ತೀವಿ. ಫ್ರೀ ಅವ್ರಿಗೆ ಎಲ್ಲ ಕ್ಯಾಂಪ್ಗೂ ಅರೇಂಜ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ಹೇಗೆ ನಡೀತಾ ಇದೆ ನಿಮ್ಮ ಮಹಿಳಾ ತಂಡ ಕಟ್ಟೋ ತಯಾರಿ? ಮುಂದಿನ ಬಾರಿ ಡಿಮ್ಯಾಂಡ್ ಇದ್ದಾರೆ, ಕೇಳಿದ್ದೀವಿ. ನೆಕ್ಸ್ಟ್ ಇಯರ್ಗೆ ಆ ಗ್ಯಾರಂಟಿ ಯಾರ್ಯಾರು ಮುಂದೆ ಬರ್ತಾರೆ ನೋಡಿ 2 ಟೀಮಾರು ಮಾಡಿ ಆಡಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇವತ್ತೇನು ನಮ್ಮ ಮಹಿಳಾ ಟೀಮು ನಮ್ಮ ದೇಶದಲ್ಲಿ ಭಾಳ ಪ್ರಖ್ಯಾತಿ ಹೊಂದ್ತಾ ಇದೆ.
ಅದೇ ರೀತಿ ಅದಕ್ಕೋಸ್ಕರ ನಾವು ಈ ಸರಿ ಮಹಿಳಾ ಟೀಮ್ ನೆಕ್ಸ್ಟ್ ಯಾರು ಮುಂದೆ ಬಂದು ಅವ್ರಿಗೆ ಟೀಮ್ ಮಾಡಿಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ನಮ್ಮ GH ರಾಮಚಂದ್ರ ಸರ್ ಅವರು ಹೇಳಿದ ಹಾಗೆ ಮಹಿಳೆಯರಿಗೂ ನಾವು ಎಂಕರೇಜ್ ಮಾಡ್ತೀವಿ, ಮಕ್ಳಿಗೂ ನಾವು ಒಂದಷ್ಟು ಪ್ರೋಗ್ರಾಮ್ಸ್ನ ಇಟ್ಕೊಂಡಿದ್ದೀವಿ. ಈಗಿನ ಜನ್ರೇಷನ್ಗೆ ನಮ್ಮ ಕಲ್ಚರ್ ಆಗಲಿ, ನಮ್ಮ ದವಸ ಧಾನ್ಯಗಳ ಬಗ್ಗೆ ಆಗಲಿ, ನಮ್ಮ ಯಾವುದೇ ಪುರಾತನದ ಬಗ್ಗೆ ನಾಲೆಡ್ಜ್ ಇಲ್ಲ. ಅದನ್ನು ಇಂಟ್ರೆಸ್ಟ್ ತರೋದಕ್ಕೆ ನಾವು ಹೆಚ್ಚು ಒತ್ತು ನೀಡ್ತಾ ಇದೀವಿ ಅಂತ ಹೇಳಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ TV. ಕ್ಯಾಮ್ರಾಮನ್ ನವೀನ್ ಜೊತೆ ನಾನು ಮೋನಿಶಾ. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.